ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ಆಧಾರ್ ಕಾರ್ಡು ಪ್ರಮುಖವಾದ ದಾಖಲೆಯಾಗಿದೆ. ಎಲ್ಲಿಗೆ ಹೋದರೂ ಆಧಾರ್ ಕಾರ್ಡ್ ಕೇಳ್ತಾರೆ. ಆದರೆ ನಾವೇನಾದರೂ ಆಧಾರ್ ಕಾರ್ಡ್ ತಗೊಂಡೋಗಿಲ್ಲ ಅಂತ ಅಂದರೆ ಅದ್ರ ಚಿಂತೆನೇ ಬೇಡ ಸ್ನೇಹಿತರೆ. ಮೊಬೈಲ್ನಲ್ಲೇ 2 ನಿಮಿಷದಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗಾದರೆ ಬನ್ನಿ ಪಟಾಪಟ್ ಅಂತ ನೋಡೋಣ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಮೊದಲಿಗೆ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಸರ್ಚ್ ಬಾರಲ್ಲಿ UIDAI.gov.in UIDAI.government.in ಅಂತ ಟೈಪ್ ಮಾಡಿ ಸರ್ಚ್ ಕೊಡೋಣ. ನೋಡಿ, ಈ ಥರ ಒಂದು ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಮುಖಪುಟ ಓಪನ್ ಆಗುತ್ತೆ. ಇದರಲ್ಲಿ ಹಲವಾರು ಭಾಷೆಯಲ್ಲಿ ನಾವು ಓಪನ್ ಮಾಡ್ಕೊಳ್ಬೋದು. ನಾವು ಕನ್ನಡ ಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಅದರಲ್ಲಿ ನನ್ನ ಆಧಾರ್ ಅಂತ ಇದೆ. ಈ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ನಾವು ನೋಡಿ, ಆಧಾರ್ ಪಡೆಯಿರಿ, ನಿಮ್ಮ ಆಧಾರನ್ನು ನವೀಕರಿಸಿ, ಆಧಾರ್ ಸೇವೆಗಳು, ನಿಮ್ಮ ಆಧಾರ್ ಬಗ್ಗೆ, ನಿಮ್ಮ ಮೊಬೈಲ್ನಲ್ಲಿ ಆಧಾರ್ ಡೌನ್ಲೋಡ್ಗಳು, ಇಷ್ಟು ಆಪ್ಷನ್ ನೋಡ್ಬೋದು. ಅದರಲ್ಲಿ ಆಧಾರ್ ಪಡೆಯಿರಿ ಒಳಗಡೆ ಆಧಾರ್ ಸ್ಥಿತಿ ಪರಿಶೀಲಿಸಿ. ನೋಡಿ, ಆಧಾರ್ ಸ್ಥಿತಿ ಪರಿಶೀಲಿಸಿ ಅಂದರೆ ನಾವು ಆಧಾರ್ ಕಾರ್ಡಲ್ಲಿ ಯಾವುದಾದ್ರೂ ಮಾಹಿತಿ ತಪ್ಪಾಗಿದ್ದು ಅದನ್ನು ತಿದ್ದುಪಡಿಗೆ ಹಾಕಿದರೆ ಆ ತಿದ್ದುಪಡಿಗೆ ಹಾಕಿರೋ ಅರ್ಜಿ ಯಾವ ಸ್ಥಿತಿಯಲ್ಲಿದೆ ಅಂತ ಆಧಾರ್ ಸ್ಥಿತಿ ಪರಿಶೀಲಿಸಿ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳೋದ್ರ ಮೂಲಕ ತಿಳ್ಕೊಳ್ಬೋದು ಸ್ನೇಹಿತರೆ. ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ನೋಡಿ, ನಮ್ಮ ಆಧಾರ್ ಕಾರ್ಡಲ್ಲಿ ನಾವು ಏನಾದ್ರು ಚೇಂಜಸ್ ಮಾಡಿಸ್ಬೇಕಂದ್ರೆ ಆಧಾರ್ ಸೆಂಟ್ರಿಗೆ ಹೋಗ್ಬೇಕು. ನಾವು ಆ ಆಧಾರ್ ಸೆಂಟ್ರಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬೇಕು. ನಾವು ಅಪಾಯಿಂಟ್ಮೆಂಟ್ ಕೂಡ ಬುಕ್ ಮಾಡ್ಕೊಳ್ಬೋದು. ಎಷ್ಟೇ ರಶ್ ಇದ್ರೂ ಕೂಡ ಆಧಾರ್ ಸೆಂಟ್ರಲ್ಲಿ ನಾವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಹೋದರೆ ಏನು ಆ ಬುಕ್ ಮಾಡಿರೋ ಟೈಮಿಂಗ್ಸು ಮತ್ತು ಡೇಟ್ಗೆ ಹೋದರೆ ನಾವು ನಮ್ಮ ಆಧಾರ್ ಕಾರ್ಡ್ನ ಚೇಂಜ್ ಮಾಡೋಕ್ಕೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ. ಆಮೇಲೆ ಆಧಾರ್ ಡೌನ್ಲೋಡ್ ಮಾಡಿ. ನೋಡಿ, ನಾವು ಆಧಾರ್ ಕಾರ್ಡ್ನ ಮರ್ತೋಗಿದ್ದೀವಿ, ಅತಿ ಶೀಘ್ರವಾಗಿ ಆಧಾರ್ ಕಾರ್ಡ್ ಬೇಕೇ ಬೇಕು ಅಂದರೆ ನಮ್ಗೆ ಆಧಾರ್ ನಂಬರ್ ಒಂದು ಗೊತ್ತಿದ್ದು ಮೊಬೈಲ್ಗೆ OTP ಹೋಗುತ್ತೆ. ಆ OTP ಹಾಕೋದ್ರ ಮೂಲಕ ಆಧಾರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡೋಣ ಸ್ನೇಹಿತರೆ ಅದನ್ನು ಇವಾಗ. ನೆಕ್ಸ್ಟ್, ಆಧಾರ್ PVC ಕಾರ್ಡ್ ಆರ್ಡರ್. ನೋಡಿ, ಆಧಾರ್ ಕಾರ್ಡು ನಮ್ಗೆ ಈಗ ಏನಿದೆ ಪೇಪರ್ ರೀತಿಯಲ್ಲಿ ಒಂದು ಆಧಾರ್ ಕಾರ್ಡ್ ಇದೆ. ಆ ಆಧಾರ್ ಕಾರ್ಡ್ನ PVC ಕಾರ್ಡ್ ರೂಪದಲ್ಲಿ ಕೂಡ ನಾವು ಪಡ್ಕೊಳ್ಬೋದು ಸ್ನೇಹಿತರೆ. ಆಧಾರ್ PVC ಕಾರ್ಡ್ ಆರ್ಡರ್ ಮಾಡಿ. ನೋಡಿ, PVC ಕಾರ್ಡ್ನ ಆರ್ಡ್ರು ಕೂಡ ಮಾಡ್ಕೊಳ್ಬೋದು. ಇದನ್ನು ಎಂಟರ್ ಮಾಡಿ ಆಧಾರ್ PVC ಕಾರ್ಡ್ ಸ್ಥಿತಿಯನ್ನು ಪರಿಶೀಲಿಸಿ. ಏನು ಆಧಾರ್ ಕಾರ್ಡ್ PVC ಕಾರ್ಡ್ನ ಅಪ್ಲೈ ಮಾಡಿರ್ತೀವಿ ನಾವು, ಅದನ್ನು ಏನಾಗಿದೆ ಅದ್ರ ಸ್ಟೇಟಸ್ ಅಂತ ಕೂಡ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ತಿಳ್ಕೊಳ್ಬೋದಾಗಿದೆ ಸ್ನೇಹಿತರೆ. ನೋಡಿ, ಈಗ ಭುವನ್ ಆಧಾರ್ನಲ್ಲಿ ದಾಖಲಾತಿ ಕೇಂದ್ರವನ್ನು ಪತ್ತೆ ಮಾಡಿ. ಇದು ಕೂಡ ಯಾವ್ಯಾವುದು ಆಧಾರ್ ಕಾರ್ಡ್ ಸೆಂಟರ್ಸ್ ಇದೆ ಅಂತ ನಾವು ಪತ್ತೆ ಮಾಡ್ಬೋದು. ಈಗ ನಮಗೆ ಬೇಕಾಗಿರೋದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿ. ಆಧಾರ್ ಡೌನ್ಲೋಡ್ ಮಾಡಿ ಅನ್ನೋ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳೋಣ. ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ 4 ಆಪ್ಷನ್ನಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ನಮಗೀಗ ನೋಡಿ, ನಾವೀಗ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ಆಧಾರ್ ಸಂಖ್ಯೆ ಏನಿದೆ ಆಧಾರ್ ಸಂಖ್ಯೆ ನಮೂದಿಸೋದ್ರ ಮೂಲಕ ಆಧಾರ್ ನಂಬರ್ನ ಎಂಟರ್ ಮಾಡೋದ್ರ ಮೂಲಕ ನಾವು ತಿಳ್ಕೊಳ್ಬೋದು. ನೋಡಿ, ಒಂದು ಮಾಹಿತಿಗೋಸ್ಕರ ಒಂದು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡೋಣ. ಮಾಹಿತಿನ ಆಧಾರ್ ಕಾರ್ಡ್ನ ಎಂಟರ್ ಮಾಡಿ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡ್ಬೇಕು. ನಾವು ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ OTP ಕಳಿಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ನಿಮಗೆ ಮಾಸ್ಕ್ಡ್ ಆಧಾರ್ ಬೇಕೇ? ಮಾಸ್ಕ್ಡ್ ಆಧಾರ್ ಅಂದರೆ ಪೂರ್ತಿ ಆಧಾರ್ ನಂಬರ್ ಇರಲ್ಲ, ಕೊನೆಯ 4 ಆಧಾರ್ ನಂಬರ್ ಮಾತ್ರ ನಮಗೆ ಕಾಣಿಸುತ್ತೆ. ಆಗಬೇಕಂದ್ರೆ ನೀವು ಮಾಸ್ಕ್ಡ್ ಆಧಾರ್ ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲ ಬೇಡ, ನಮಗೆ ಫುಲ್ ಆಧಾರ್ ನಂಬರ್ ಬೇಕು, ನಾವು ಪ್ರಿಂಟ್ ತೊಗೊಳ್ಬೇಕು ಅದನ್ನು ಅನ್ನೋದಾದರೆ ಅದನ್ನು ಸ್ಕಿಪ್ ಮಾಡಿ. ಈಗ ನೋಡಿ, OTP ಎಂಟರ್ ಮಾಡಿ.
ಇಲ್ಲಿ ಪರಿಶೀಲಿಸಿ ಮತ್ತು ಡೌನ್ಲೋಡ್ ಮಾಡಿ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ನಮ್ಮ ಆಧಾರ್ ಕಾರ್ಡು ಡೌನ್ಲೋಡ್ ಆಗುತ್ತೆ. PDF ಪಾಸ್ವರ್ಡ್ ಓರಿಯೆಂಟೆಡ್ ಆಗಿ ಡೌನ್ಲೋಡ್ ಆಗುತ್ತೆ. ಅದೇನು ಪಾಸ್ವರ್ಡ್ ಅಂತ ನೋಡೋದಾದರೆ ನಾವು ನಮ್ಮ ಹೆಸರಿನ ಮೊದಲು 4 ಅಕ್ಷರ ಕ್ಯಾಪ್ಸ್ ಲಾಕಲ್ಲಿ ನಾವು ಹುಟ್ಟಿದ ವರ್ಷ ಇಯರ್ ಆಫ್ ಬರ್ತ್ನ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅನೀಶ್ ವೈಕುಮಾರ್ ಅಂತ ನಮ್ಮ ಹೆಸರಿದ್ದು 1989 ನಾವು ಹುಟ್ಟಿದ ವರ್ಷ ಆಗಿದ್ರೆ ANIS 1989 ಅಂತ ಕ್ಯಾಪ್ಸ್ ಲಾಕಲ್ಲಿ ಯಾವುದೇ ಸ್ಪೇಸ್ ಕೊಡದೆ ಹಾಕ್ಬಿಟ್ಟು ನಾವು ಎಂಟರ್ ಮಾಡಿದ್ರೆ ನಮ್ಮ ಆಧಾರ್ ಕಾರ್ಡು ಓಪನ್ ಆಗುತ್ತೆ. ನೋಡಿ ಪಾಸ್ವರ್ಡ್ ರಿಕ್ವೈರ್ಡ್ ಅಂತ ಕೇಳ್ತಾ ಇದೆ. ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ ಒಂದು ಆಧಾರ್ ಕಾರ್ಡು ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆಗಿರೋ ಆಧಾರ್ ಕಾರ್ಡ್ನ ನಾವು ಹತ್ರದ ಜೆರಾಕ್ಸ್ ಆರ್ ಪ್ರಿಂಟ್ ಶಾಪಲ್ಲಿ ಪ್ರಿಂಟ್ ತೊಗೊಂಡು ಕೂಡ ನಾವು ಆಧಾರ್ ಕಾರ್ಡ್ನ ಯೂಸ್ ಮಾಡ್ಕೊಳ್ಬೋದು. ಸ್ನೇಹಿತರೆ ನಾವು ಕೊಡ್ತಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.